ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಚಿಕನ್ ಫ್ರೈಡ್ ರೈಸ್ ತಿನ್ನೋದಕ್ಕೆ ರೆಸ್ಟೋರೆಂಟ್ಗೆ ಹೋಗಬೇಕಾ? ಖಂಡಿತ ಹಾಗೇನಿಲ್ಲ. ಮನೆಯಲ್ಲೂ ಕೂಡ ಟೇಸ್ಟಿಯಾಗಿ ಅದೇ ರೀತಿ ಯಾವ ರೀತಿ ಚಿಕನ್ ಫ್ರೈಡ್ ರೈಸ್ನ ಮಾಡ್ಕೊಂಡು ತಿನ್ನೋದು ಅಂತ ನೋಡೋಣ ಬನ್ನಿ. ರೆಸ್ಟೋರೆಂಟ್ ಥರ ಇಲ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಅಜಿನಮೋಟೊ ಆಗಲಿ ಏನು ಬಳಸ್ದಲೇ ಇದನ್ನು ಮಾಡಲಾಗಿದೆ. ಇದು ತುಂಬ ಹೆಲ್ತಿ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಮೊದಲನೇದಾಗಿ ಒಂದು ಬೌಲಿಗೆ ಇಲ್ಲಿ ತೇಜು ಕಬಾಬ್ ಪೌಡರ್ ಮಿಕ್ಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಸಾಕಾಗುತ್ತೆ ಪೌಡರ್ ಇದರಲ್ಲಿ. ಇದಕ್ಕೆ ಒಂದು ಅರ್ಧ ಮೊಟ್ಟೆನ ಹಾಕೊತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ನೋಡಿ. ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್, ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಅಕ್ಕಿ ಹಿಟ್ಟನ್ನೇ ಒಂದು 3/4 ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು. ಆವಾಗ ಫ್ರೆಶಾಗಿ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಖಾರ ಇನ್ನೊಂದು ಚೂರಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಕಬಾಬ್ ಪೌಡರ್ನಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬೋನ್ಲೆಸ್ ಚಿಕನನ್ನು ತೊಗೊಂಡು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಕಬಾಬ್ ಮಿಕ್ಸಲ್ಲಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡೋಣ. ಚಿಕನ್ ಸ್ವಲ್ಪ ಚೆನ್ನಾಗಿ ಮಸಾಲೆ ಇಡಲಿ ಅಂತ 10 ನಿಮಿಷ ಇಡ್ತಾಯಿದ್ದೀನಿ. ನೀವು ಫ್ರಿಜ್ಜಲ್ಲಿ ಬೇಕಾದ್ರೂ ಇಡ್ಬೋದು, ಇಲ್ಲಾಂದರೆ ಹಾಗೆ ಹೊರಗಡೆ ಕೂಡ ಇಟ್ಕೊಳ್ಬೋದು. ಇದೆಲ್ಲ ಮ್ಯಾರಿನೇಟ್ ಆದ ನಂತರ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದನ್ನು ಒಂದೊಂದೇ ಬಿಡ್ತಾ ಹೋಗೋಣ. ಚಿಕನನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದು ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆಯೂ ಇರಲ್ಲ, ಬೇಗ ಕೂಡ ಆಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ವಾಚ್ ಮಾಡಿ. ಥ್ಯಾಂಕ್ ಯು. ಇದೆಲ್ಲ ನೋಡಿ ಎಷ್ಟು ಬೇಗನೆ ಫ್ರೈ ಆಗಿದೆ ಅಂತ. ಈಗ ನಾನು ಬೇರೆ ಒಂದು ಬೌಲಿಗೆ ಟಿಶ್ಯೂ ಹಾಕ್ಕೊಂಡು ಈ ಫ್ರೈ ಮಾಡಿರೋದನ್ನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇನ್ನೊಂದು ಬಾಣಲಿ ತೊಗೊತಾ ಇದ್ದೀನಿ. ಆ ಬಾಣಲಿಗೆ ಒಂದು 5ರಿಂದ 6 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ನಾನು 3 ಮೊಟ್ಟೆನ ತೊಗೊಂಡಿದ್ದೀನಿ. 3 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನಾವು ಫಸ್ಟಲ್ಲೇ ಎಣ್ಣೆಯಲ್ಲಿ ಈ ರೀತಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಸ್ವಲ್ಪ ದಪ್ಪವಾಗಿ ಹರಳಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ನಿಮಗೆ ಮೊಟ್ಟೆ ಬೇಡ ಅನ್ನೋದಾದರೆ ಮೊಟ್ಟೆನ ಸ್ಕಿಪ್ ಮಾಡಿ ಬರೀ ಚಿಕನ್ ಫ್ರೈಡ್ ರೈಸ್ನ ಕೂಡ ಮಾಡ್ಕೊಳ್ಬೋದು. ಮೊಟ್ಟೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಸಿಗುತ್ತೆ ಮೊಟ್ಟೆದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಉದ್ದಕ್ಕೆ ಸಿಗೋದು ಬೇಡ ಬಾಯಿಗೆ ಅನ್ನೋದಾದರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ತರಕಾರಿ, ಮೊಟ್ಟೆ, ಚಿಕನ್ ಎಲ್ಲ ಸೇರಿರೋದ್ರಿಂದ ಇದು ಟೇಸ್ಟ್ ಇನ್ನೂ ಒಂದು ಲೆವೆಲ್ ಚೇಂಜ್ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ತರಕಾರಿ ಜಾಸ್ತಿ ಬೇಯೋದು ಬೇಡ, ಯಾಕಂದರೆ ಫ್ರೈಡ್ ರೈಸ್ಗೆ ತುಂಬ ಬೆಂದ್ಬಿಟ್ರೆ ತರಕಾರಿ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ತರಕಾರಿಲಿ 70% ಅಷ್ಟು ಬೆಂದರೆ ಸಾಕಾಗುತ್ತೆ, ಯಾಕಂದರೆ ಫ್ರೈಡ್ ರೈಸ್ಗೆ ಯಾವಾಗಲೂ ತರಕಾರಿ ಸ್ವಲ್ಪ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಚಿಕನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀಟಾಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ರೆಸ್ಟೋರೆಂಟ್ಗಳಲ್ಲಿ ಬಾಸುಮತಿ ಮತ್ತು ಜೀರಾ ರೈಸ್ನ ಯೂಸ್ ಮಾಡಿ ಫ್ರೈಡ್ ರೈಸ್ನ ಮಾಡ್ತಾರೆ, ಆದರೆ ನಾನಿಲ್ಲಿ ಮನೇಲೇ ಮಾಡ್ತಾ ಇರೋದ್ರಿಂದ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೊಂಚೂರು ಟೇಸ್ಟ್ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಕೊಳ್ಬೋದು ರೈಸ್ನ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದು ಈ ರೀತಿ ಫ್ರೈಡ್ ರೈಸ್ ಮಾಡಬೇಕಾದ್ರೆ ನಾವು ಒಂದು ಅರ್ಧ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋದ್ರಿಂದ ಅನ್ನ ಉದ್ದುದ್ರಾಗಿ ಬರುತ್ತೆ. ಇದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ 1 ಬೌಲಷ್ಟು ರೈಸ್ನ ತೊಗೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಂದ್ಸತಿ. ನೋಡಿ ಅನ್ನ ಕೂಡ ಮುದ್ದೆ ಏನೂ ಆಗಿಲ್ಲ, ಉದ್ದುದ್ರಾಗಿದೆ. ನೀಟಾಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನಂತರ ನಾನಿಲ್ಲಿ 1 ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ವೈಟ್ ಪೆಪ್ಪರ್ ಸ್ವಲ್ಪ ಖಾರ ಕೊಡುತ್ತೆ ಅಷ್ಟೇ, ನಮಗೆ ಕಲರ್ ಏನೂ ಕೊಡೋದಿಲ್ಲ. ಅದಕ್ಕೋಸ್ಕರ ರೆಸ್ಟೋರೆಂಟ್ಗಳಲ್ಲೆಲ್ಲ ವೈಟ್ ಪೆಪ್ಪರ್ನ ಯೂಸ್ ಮಾಡೋದು.
ಮನೆಯಲ್ಲಿ ವೈಟ್ ಪೆಪ್ಪರ್ ಇಲ್ಲಾಂದರೆ ಬ್ಲ್ಯಾಕ್ ಪೆಪ್ಪರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ 1 ಸ್ಪೂನಷ್ಟು ಸೋಯಾ ಸಾಸ್ನ ನಾನು ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ನ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನನಗಿಲ್ಲಿ ಖಾರ ಅಷ್ಟು ಬೇಡ, ವೈಟ್ ಪೆಪ್ಪರ್ ಖಾರನೇ ಸಾಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಚಿಲ್ಲಿ ಪೌಡರ್ನೇನೂ ಹಾಕ್ಕೊಂಡಿಲ್ಲ. ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ರುಚಿಯಾದ ಚಿಕನ್ ಫ್ರೈಡ್ ರೈಸ್, ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.